महाशिवरात्रीच्या निमित्ताने गोकाकजवळील गोकाक फॉल्स परिसरातील गोकाक ज्वेलरी मिल परिसरातील ऐतिहासिक तडसाळ महालिंगेश्वर मंदिरात भक्ती आणि आनंदाचे वातावरण निर्माण झाले आहे। या मंदिराचे बांधकाम प्रसिद्ध शिल्पकार जकणाचारी यांनी केलं असून हे मंदिर ऐतिहासिक दृष्टिकोनातून अत्यंत महत्त्वाचं मानलं जातं। हे प्राचीन मंदिर 1153 मध्ये रट्ट राजवटीच्या काळात बांधलं गेलं आहे। मंदिरातील प्रत्येक शिल्पकलेत इतिहासाचं प्रतिबिंब दिसतं। हिरव्यागार निसर्गाच्या सानिध्यातील घटप्रभा नदीच्या दगडी थरांमध्ये आणि सुंदर गोकाक जलप्रपाताच्या किनाऱ्यावर हे मंदिर स्थित आहे। जलप्रपात पाहण्यासाठी येणारे पर्यटक तसेच महालिंगेश्वराचे भक्त इथे एकत्र येतात। ब्रिटिश काळापासूनच गोकाक ज्वेलरी मिलच्या कामगारांनी महाशिवरात्रीच्या दिवशी इथे विशेष पूजा आणि जत्रांचे आयोजन केलं आहे। महाशिवरात्रीच्या दिवशी हजारो भक्त या पवित्र स्थळावर एकत्र येतात। कार्यक्रमाचे आयोजन मंगळवारी सकाळपासून विविध पूजांचे आयोजन करण्यात आले आहे। 26 फेब्रुवारीला सकाळी 6 वाजता महारुद्राभिषेक आणि पालखी उत्सव पार पडेल। अंबळी कडग्याच्या आगमनानंतर सकाळी 11 वाजता भक्त समूहासाठी महाप्रसादाचं वितरण केलं जाईल। पुरुष आणि महिलांसाठी स्वतंत्र व्यवस्था ठेवण्यात आली असून मंदिर समितीने स्वच्छतेला प्राधान्य दिलंय। संध्याकाळी 4:30 वाजता भव्य रथोत्सव आणि जत्रा उत्सव पार पडेल। दरवर्षी महाशिवरात्रीच्या निमित्ताने मंदिराच्या मुख्य प्रवेशद्वाराजवळ दीपोत्सव साजरा केला जातो, ज्यामुळे संपूर्ण गोकाक परिसर प्रकाशमय होतो। महालिंगेश्वर मंदिराचं वैभव आणि भव्यता इतके अद्भुत आहे की या भव्य जत्रेचे दर्शन घेण्यासाठी 2 डोळेही अपुरे पडतात। ವಿಶೇಷತೆ ಇದೆ ಇಲ್ಲಿ ಯಾಕಂದ್ರೆ ಇದು ದಕ್ಷಿಣ ಕಾಶಿ ಅಂತಲೇ ಇಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನವಿದು। ಈ ಗೋಕಾಕ್ ಫಾಲ್ಸ್ದಲ್ಲಿ ಕಾರ್ಮಿಕರಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ರಥೋತ್ಸವ ಇದೆ। ಆ ದಿವ್ಯ ರಥೋತ್ಸವವನ್ನ ನಾವು ಮಹಾಶಿವರಾತ್ರಿಯ ದಿನ ಎಲ್ಲ ಭಕ್ತರು ಸೇರಿ ಅದನ್ನ ಎಳೆದು ಸಂಭ್ರಮಿಸಿ ಆನಂದ ಪಡ್ತಕ್ಕಂಥ ಒಂದು ವಿಶೇಷವಾಗಿರುವಂತಹ ಜಾತ್ರೆ ಇದು। ಯಾಕಂದ್ರೆ ಈ ಭಾಗದಲ್ಲಿ ಸುತ್ತಮುತ್ತಲ ಭಾಗದ ಜಾತ್ರೆಗಳಿಗೆ ಇದೊಂದು ಮಾದರಿ ಜಾತ್ರೆ। ಯಾಕಂದ್ರೆ ಸರ್ವ ಧರ್ಮಗಳ ಸಮನ್ವಯತೆ ಅನ್ನೋದು ಕೇವಲ ಮಾತಿನಲ್ಲಿ ಪುಟಗಳಲ್ಲಿ ಮಾತ್ರ ಉಳಿದಿದೆ, ಅದನ್ನ ಕಾರ್ಯರೂಪಕ್ಕೆ ತಂದು ಕೊಟ್ಟವರು ಯಾರು ಅಂತ ಕೇಳಿದ್ರೆ ಸನ್ಮಾನ್ಯ ಶ್ರೀ ರಮೇಶಣ್ಣ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ಯಾವಾಗ ಈ ಗೋಕಾಕ್ ಮಿಲಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು ಅವತ್ತಿನಿಂದ ಒಂದು ಜಾತಿ ಒಂದು ಪಂಥಕ್ಕೆ ಮೀಸಲಾಗಿರ್ತಕ್ಕಂಥ ಈ ಜಾತ್ರೆ ಸರ್ವರು ಕೂಡಿ ಆಚರಣೆ ಮಾಡ್ತಕ್ಕಂಥ ಜಾತ್ರೆ ಅಂತೂ ಅವತ್ತಿನಿಂದಲೇ ಈ ಜಾರಿಗೆ ಬಂದಿರತಕ್ಕಂಥದ್ದು। ಇಲ್ಲಿ ಮುಸ್ಲಿಂ ಕ್ರೈಸ್ತ ಹಿಂದೂ ಅನ್ನುವಂಥ ಭಾವನೆಯನ್ನ ಮರೆತು ಸರ್ವರು ಕೂಡಿ ವಿವಿಧತೆಯಲ್ಲಿ ಏಕತೆಯನ್ನ ಕಂಡು ಸಂಭ್ರಮ ಪಡ್ತಕ್ಕಂಥ ಆಚರಣೆ ಮಾಡ್ತಕ್ಕಂಥ ಜಾತ್ರೆ ಇದು ಮಹಾಲಿಂಗೇಶ್ವರ ಜಾತ್ರೆ ಸರ್। ಲಕ್ಷಗಟ್ಟಲೆ ಜನ ಸೇರ್ತಾರೆ ಸರ್। ಇಲ್ಲಿರುವಂತ ಭಕ್ತಿ ಮಾಡಿರ್ತಕ್ಕಂಥ ಜನರು ಹಿಂದಿನ ಹೋಗಿರ್ತಕ್ಕಂಥ ಕಾರ್ಮಿಕರು ಏನು ನಮ್ಮ ಭಾರತದ ತುಂಬೆಲ್ಲ ಇದ್ದಾರೋ ಅವರೆಲ್ಲ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ತಾವು ಎಲ್ಲಿದ್ರು ಕೂಡ ತಮ್ಮ ಭಕ್ತಿಯ ದೇಣಿಗೆಯನ್ನ ಕೊಟ್ಟು ಕಳಿಸ್ತಾರೆ। ಯಾರ್ಯಾರಿಗೆ ಸಾಧ್ಯವಿದೋ ಅವರೆಲ್ಲರೂ ಕೂಡ ಆ ದಿನ ಬರ್ತಾರೆ। ಮಹಾಲಿಂಗೇಶ್ವರನ ದಿವ್ಯ ರಥೋತ್ಸವನ ಎಳೆದು ಸಂತೋಷ ಪಡೋದ್ರ ಜೊತೆಗೆ ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿ ಸ್ವರ್ಗದ ಅನುಭವವನ್ನ ಇಲ್ಲಿ ಅವರು ಅನುಭವಿಸ್ತಾರೆ। ವಿಶೇಷವಾಗಿ ದಿವ್ಯ ರಥೋತ್ಸವದ ಜೊತೆಗೆ ಅದರ ಮರನೇ ದಿನ ನಾವು ಈ ಜನರಿಗೆ ಒಂದು ಮನರಂಜನೆ ಕಾರ್ಯಕ್ರಮವಾಗಿ ಒಂದು ನಾಟಕವನ್ನ ಅವರಿಗೋಸ್ಕರ ಆಯೋಜನೆ ಮಾಡಿರ್ತೇವೆ। ಹಾಗೇನೆ ಆಗಾಗ ನಾವು ಮಕ್ಕಳಿಂದ ಒಂದು ರಂಗೋಲಿ ಸ್ಪರ್ಧೆ ಹಂತಗಳನ್ನ ಮುಂಚೆನೆ ಮಾಡ್ತಾನೆ ಬಂದಿದ್ವಿ। ಈಗ ಕಾಲಾಂತರದಲ್ಲಿ ಅದು ನಿಂತಿದೆ। ಆಗಲೂ ಕೂಡ ಅಂತ ಪ್ರಸಂಗದಲ್ಲಿ ಸಾಧ್ಯವಿರತಕ್ಕಂಥ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ। ನಮ್ಮ ಗೋಕಾಕ್ ಫಾಲ್ಸ್ದ ಕ್ರೀಡಾಪಟುಗಳು ಅವತ್ತು ತಮ್ಮದೇ ಆಗಿರುವಂತಹ ಒಂದು ಖರ್ಚು ವೆಚ್ಚನೊಳಗ ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ನಡೆಸಿದ್ದನ್ನ ನಾವು ಹಿಂದಿನ ದಿನಗಳಲ್ಲಿ ನೋಡಿದ್ದೇವೆ। ಶಿವರಾತ್ರಿಗಿಂತ ಒಂದು ದಿನ ಮುಂಚೆ ದೇವಸ್ಥಾನದಲ್ಲಿ ಯಾವ ರೀತಿ ಜಾಗರಣೆ ಮಾಡ್ತಾರೆ? ಶಿವರಾತ್ರಿಗಿಂತ ಮುಂಚೆನೆ ಒಂದು ದಿನ ಮುಂಚೆನೆ ಒಂದು ಜಾತ್ರಾ ಮಹೋತ್ಸವದ ಉದ್ಘಾಟನೆ ಮಾಡ್ತೇವೆ। ವಿಶೇಷವಾಗಿ ಒಬ್ಬ ಪೂಜ್ಯರನ್ನ ಶರಣರನ್ನ ಕರೆಸಿ ಪೂಜ್ಯ ಶ್ರೀ ಅಭಿನಂದನ ಮಹಾಸ್ವಾಮೀಜಿ ಅವರ ಒಂದು ಸಾನ್ನಿಧ್ಯದಲ್ಲಿ ಒಂದು ಜಾತ್ರಾ ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡಿ ಅವತ್ತು ಉದ್ಘಾಟನೆಗೊಂಡಿರುವಂತ ಜಾತ್ರೆ ಅವತ್ತು ಸುಮಾರು ಮಧ್ಯರಾತ್ರಿ ಅವತ್ತಿನ ದಿನನೇ ಮಧ್ಯರಾತ್ರಿ 12 ಗಂಟೆ ಮುಗಿದ ನಂತರ ಭಕ್ತರು ತಮ್ಮ ದೀಡ ನಮಸ್ಕಾರ ಅನ್ನುವಂತ ಈ ಕಾರ್ಯಕ್ರಮವನ್ನ ಆ ಭಕ್ತರು ಸೇವೆಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಬರ್ತಾರೆ। ಅವತ್ತಿನ ರಾತ್ರಿ 1 ಗಂಟೆಯಿಂದ ಬೆಳಗಿನ 6 ಗಂಟೆ ಪರ್ಯಂತರವಾಗಿ ಭಕ್ತರ ಒಂದು ಸಮಾವೇಶ ಅಂತಕ್ಕಂಥದ್ದು ಇಲ್ಲಿ ಆಗ್ತಿರ್ತದೆ। ಬೆಳಗ್ಗೆ ಎದ್ದ ತಕ್ಷಣ ವಿಶೇಷವಾಗಿ ಅಭಿಷೇಕ ಪೂಜೆ ಪುನಸ್ಕಾರಗಳು ಕೂಡ ಇಲ್ಲಿ ನಡೀತವೆ ಸರ್। ಬಸವರಾಜ್ ಮುಮಡಲ್ ಅಂತ ಸರ್। ನಾವು ಶಿವರಾತ್ರಿ ದಿವಸ ಅತಿ ವಿಭಜನೆಯಿಂದ ಇದನ್ನು ಕಾರ್ಯಕ್ರಮ ನಡೆಸಿಕೊಡ್ತೀವ್ರಿ। ಬೆಳಿಗ್ಗೆ ನಾವು 26 ತಾರೀಕು ಬೆಳಿಗ್ಗೆ ಭಕ್ತರು ದೀರ್ಘ ನಮಸ್ಕಾರ ಹಾಕ್ತಾರೆ। ಹಾಕಿ ನಂತರ ಅವರು ಅವತ್ತು ತೇರು ಏರಿಸ್ತೀವಿ ಸಾಯಂಕಾಲ 4 ಗಂಟೆಗೆ। ಅದನ್ನ ತೇರು ನಮ್ಮ ಸಾವುಕಾರ ಬಂದ ರಮೇಶ್ ಜಾರಕಿಹೊಳಿ ಬಂದು ಉದ್ಘಾಟನೆ ಮಾಡ್ತಾರ್ರಿ।
ಉದ್ಘಾಟನೆ ಮಾಡಿ ತೇರು ಊರೆಲ್ಲ ತೇರು ಹೇಳ್ತೀರಿ. ರಾತ್ರಿ 1 ಗಂಟೆಗೆ ಬಂದ ತೇರು ತಲುಪುತ್ತದೆ. ಅದರ ನಂತರ ಮರು 27 ತಾರೀಕ ಅಲ್ಲಿಂದ ವಾಲ್ಗ ತಗೊಂಡ್ಬಂದು ಪ್ರಸಾದ ಚಾಲು ಮಾಡ್ತೀವ್ರಿ. ಇದ್ರ ಖರ್ಚೆಲ್ಲ ಉಸ್ತುವಾರಿ ಎಲ್ಲ ಅವರೇ ನೋಡ್ತಾರೆ. ರಮೇಶ್ ಜಾರಕಿಹೊಳಿ 1153ರಿಂದ ಕ್ರಿಸ್ತ ಪೂರ್ವ 1153ದಿಂದ ಇದು ಪುರಾತನ ಕಾಲದಲ್ಲೇ ಬಂದಿದ್ದ ದೇವಸ್ಥಾನ. ಇದನ್ನು 3ನೇ ಪುಲಿಕೇಶ ಕರೆಕ್ಟರು ಹೊಯ್ಸಳರು ಅವರು ನಿರ್ಮಿಸಿದ ದೇವಸ್ಥಾನ. ಅದು ಈ ವಿಭಜನೆಯಿಂದ ನಡೀತಿದೆ ಸರ್. ಸೊ ಎಷ್ಟು ಜನ ಇಲ್ಲಾಂದ್ರೆ ಒಂದು 50,000 1 ಲಕ್ಷದವರೆಗೆ ಪ್ರಸಾದ ಮಾಡಿಸ್ತೇವೆ. ಊಟ ಮಾಡಿಸಿ ಹೋಗ್ತಾರೆ, ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಇವತ್ತೆಲ್ಲ ರಾಮಬಿರಾವ್ ಪಾಟೀಲ್ ಭಕ್ತರು ಇಲ್ಲಿ ಕೇವಲ ಜಾತ್ರೆ ದಿನ ಅಷ್ಟೇ ಬರ್ತಾರೆ, ಸ್ವಲ್ಪ ಉಳಿಕೆ ದಿನ ಬರ್ತಾರೆ. ಉಳ್ಕಿದ ದಿನಾನು ಬರ್ತಾರ್ರಿ. ಬರ್ತಾರ ಜಾತ್ರೆ ಅಷ್ಟೇ ಹಿಂಗಿಲ್ಲ, ಪ್ರತಿ ಸೋಮವಾರ ಮಂದಿ ಬಾಳ ಬರ್ತಾವ್ರಿ. ಅಮಾಸೆ ದಿವಸ ಪ್ರತಿ ಅಮಾಸೆ ಪ್ರಸಾದ ಮಾಡಿಸ್ತೀವ್ರಿ. ನಮ್ಮ ಸಾವುಕಾರ ಕೊಡ್ತಾರು ಪ್ರತಿ ಅಮಾಸೆ. ಮತ್ತೆ ಸೋಮವಾರಕ್ಕೊಮ್ಮೆ ಜನ ಬಂದು ಸಾಯಂಕಾಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ದೇವ್ರದ್ದು. ಸರ್ ತಮ್ಮ ಹೆಸರು? ಮಾಲಿಂಗ್ ಸನ್ನಕ್ಕಿ. उदय होसमनी, KMM मराठी, गोकाक.